ಕಲಬುರಗಿ ಜೈಲಿನಿಂದ ಇದೀಗ 3 ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಖೈದಿಗಳಾಗಿರುವಂತಹ ಮುಸ್ತಾನ್, ಸಂತೋಷ್, ಸಾಗರ್ ಪರಾರಿಯಾಗಿರುವಂತಹ ಆರೋಪಿಗಳು. ತಡರಾತ್ರಿ 3 ಗಂಟೆ ಸಜಾ ಖೈದಿಗಳು ಇದೀಗ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಜೈಲಿಂದನೇ ಖೈದಿಗಳು ಎಸ್ಕೇಪ್ ಆಗ್ತಿದ್ದಾರೆ ಅಂತಂದ್ರೆ ಮತ್ತೆ ಅಲ್ಲಿರುವಂತಹ ಸಿಬ್ಬಂದಿ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಈ ಘಟನೆ ನಡೆದಿತ್ತು. ಇದೀಗ ಮತ್ತೊಮ್ಮೆ ಕಲಬುರಗಿ ಜೈಲಲ್ಲೇ ನಡೆದಿರುವಂತದ್ದು 3 ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಮುಸ್ತಾನ್, ಸಂತೋಷ್, ಸಾಗರ್ ಪರಾರಿಯಾಗಿರುವಂತಹ ಖೈದಿಗಳು. ತಡರಾತ್ರಿ 3 ಗಂಟೆಗೆ ಸಜಾ ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಜೈಲಿನ ಕಾಂಪೌಂಡ್ ಹಾರಿರುವಂತಹ 3 ಸಜಾ ಖೈದಿಗಳು ಬೀದರ್ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದಂತಹ ಖೈದಿಗಳು ಇವರು. ಫರತಾಬಾದ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗಿತ್ತು ಈ ಹಿಂದೆಯೇ. ಹೀಗೆ 3 ಖೈದಿಗಳು ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ 3 ಕೂಡ. ಹೀಗೆ ಮುಸ್ತಾನ್, ಸಂತೋಷ್ ಹಾಗೂ ಸಾಗರ್ ಪರಾರಿಯಾಗಿರುವಂತಹ ಅಪರಾಧಿಗಳು. ಇವರೆಲ್ಲರೂ ಕೂಡ ಆರೋಪಿಗಳು ಅಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ಬೀದರ್ ಕೊಲೆ ಕೇಸಲ್ಲಿ ಇವರು ಶಿಕ್ಷೆಗೆ ಒಳಗಾಗಿದ್ರು, ಹಾಗಾಗಿ ಅಪರಾಧಿಗಳಾಗಿದ್ರು. ಈಗ ತಡರಾತ್ರಿ 3 ಗಂಟೆಗೆ ಈ ರೀತಿಯಾಗಿ ಜೈಲಿನ ಕಾಂಪೌಂಡ್ ಏನಿರುತ್ತೆ ಆ ಕಾಂಪೌಂಡಿಂದ ಹಾರಿ ಜಿಗಿದು ಇದೀಗ 3 ಕೂಡ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಕಲಬುರಗಿ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಕಲಬುರಗಿ ಜೈಲಿರಲಿ ಅಥವಾ ಯಾವುದೇ ಜೈಲೇ ಇರಲಿ, ಈಗ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಜೈಲ್ ಅಂತಂದ್ರೆ ಅಲ್ಲಿ ಹೇಗಿಡಲಾಗುತ್ತೆ ಅಥವಾ ಹೇಗಿರುತ್ತೆ ಆ ಒಂದು ಸಿಚುವೇಶನ್ನು ಅಥವಾ ಅಲ್ಲಿರುವಂಥ ವಾತಾವರಣ ಹೇಗಿರುತ್ತೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇತ್ತೀಚೆಗೆ ಯಾಕೋ ಜೈಲ್ಗಳು ಅಂತಂದರೆ ಭಾಳ ಈಸಿ ಆಗಿಬಿಟ್ಟಿದೆ, ಭಾಳ ಸುಲಭ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಈ ಹಿಂದೆಯೂ ಕೂಡ ಆ್ಯಸ್ ಇಟ್ ಈಸ್ ಇಂಥದೇ ಘಟನೆ ನಡೆದಿತ್ತು. ಯಾರೋ ಒಬ್ಬ ಆರೋಪಿ ಇರ್ತಾನೆ, ಅವನು ಪೊಲೀಸ್ ಸ್ಟೇಷನಿಂದ ಅಥವಾ ಲಾಕಪ್ಪಿಂದ ಎಸ್ಕೇಪ್ ಆಗ್ತಾನೆ. ಅದಾದ ನಂತರ ಇಲ್ಲಿ ಖೈದಿಗಳಿರ್ತಾರೆ, ಅವ್ರು ನೋಡಿದ್ರೆ ಜೈಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ಇಲ್ಲಿರುವಂಥ ಒಂದು ಕಾನೂನು ಸುವ್ಯವಸ್ಥೆ ಹೇಗಿದೆ ಅಥವಾ ಇಲ್ಲಿರುವಂಥ ಸಿಬ್ಬಂದಿಗಳು ಹೇಗೆ ಕೆಲಸ ಮಾಡ್ತಿದ್ದಾರೆ, ಯಾರು ನೋಡ್ಕೊಳ್ತಿದ್ದಾರೆ, ಇದೆಲ್ಲರೂ ಕೂಡ ಯಾರು ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಮತ್ತೆ ಇಂಥ ಘಟನೆಗಳು ನಡೀತಾ ಇರುವಂಥದ್ದು. ಶಿಕ್ಷೆಗೆ ಒಳಗಾಗಿರುವಂಥ ಅಪರಾಧಿಗಳು 3 ಖೈದಿಗಳು ಎಸ್ಕೇಪ್ ಆಗ್ತಾರೆ ಅಂತಂದರೆ ಮತ್ತೆ ಅಲ್ಲಿರೋ ಅಂಥವ್ರು ಏನು ಕತ್ತೆ ಕಾಯ್ತಾ ಇದ್ರು ಏನೂ ಗೊತ್ತಿಲ್ಲ. ತಡರಾತ್ರಿ 3 ಗಂಟೆಗೆ ಈ ರೀತಿಯಾಗಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕಲಬುರಗಿ ಜೈಲಿನಲ್ಲಿ ನಡೆದಿರುವಂಥ ಘಟನೆ. ಈ ಹಿಂದೆಯೂ ಕೂಡ ಕಲಬುರಗಿ ಜೈಲಲ್ಲಿ ಹಲವು ಆರೋಪಗಳು ಕೇಳಿ ಬಂದಿತ್ತು. ಅಂತಂದ್ರೆ ಇಲ್ಲಿ ಏನೇನೋ ನಡೀತಾ ಇದೆ ಅಥವಾ ಅಕ್ರಮವಾಗಿ ಏನೇನೋ ನಡೀತಾ ಇದೆ ಅಂತ ಹೇಳಿ ಬಹಳಷ್ಟು ಆರೋಪಗಳು, ಕೈದಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಕೂಡ ಇದೇ ಜೈಲಿನ ಮೇಲೆ ಕೇಳಿ ಬಂದಿರುತ್ತೆ. ಈಗ ಇದೇ ಜೈಲಿನಿಂದ 3 ಜನ ಅಪರಾಧಿಗಳು ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ.